ಹಾಯ್ ಎಲ್ಲರಿಗೂ ಸೌಮ್ಯ ಸ್ವಾಡ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ಬನ್ನಿ. ಇವತ್ತಿನ ಬೆಳಗಿನ ತಿಂಡಿಗೆ ನಾನು ರಾಗಿ ರೊಟ್ಟಿಯನ್ನು ಮಾಡೋಣ ಅಂತ. ನಾನು ಯಾವಾಗಲೂ ರಾಗಿನ ತೊಳೆದ್ಬಿಟ್ಟು ಒಣಗಿಸಿ ಅದನ್ನು ಪೌಡ್ರ್ ಮಾಡಿ ಇಟ್ಕೊತಿದ್ದೆ. ಇವಾಗ ಮಳೆಗಾಲ ಆಗಿರೋದ್ರಿಂದ ತೊಳೆದು ಒಣಸಿದ್ರೆ ಒಣಗಲ್ಲ, ಸ್ಮೆಲ್ ಬಂದುಬಿಡುತ್ತೆ ಅಂತ ಡಿಮಾರ್ಟಿಗೆ ಹೋಗಿದ್ದಾಗ ತೊಗೊಂಬಂದೆ ಹಿಟ್ಟು. ಇದಕ್ಕೆ ನಾನು ಉಪ್ಪು ಹಾಗೆ ಕಾಯಿ ತುರಿ ಹಾಕಿದಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೆ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಸಬ್ಸಿಗೆ ಸೊಪ್ಪು ಕೂಡ ಹಾಕ್ಕೋಬೋದು, ಅದು ಇರಲಿಲ್ಲ, ಹಾಗಾಗಿ ನಾನು ಇಷ್ಟನ್ನೇ ಹಾಕಿ ಮಾಡ್ತಾಯಿದ್ದೀನಿ. ಇದೇ ಥರ ಅಕ್ಕಿ ರೊಟ್ಟಿನೂ ಕೂಡ ಇದೇ ಥರ ಮಾಡ್ತೀನಿ ನಾನು. ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ಜಾಸ್ತಿ ಇದಕ್ಕೆ ಸೈಡ್ಸ್ಗೆ ಬೇರೆ ಏನಾದರೂ ಬೇಕು ಅಂತ ಏನಿಲ್ಲ. ಕಾಯಿ ಚಟ್ನಿ ಇದ್ದರೂ ಕೂಡ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಪಲ್ಯನೇ ಬೇಕು ಅಂತ ಏನಿಲ್ಲ. ಇಲ್ಲದಿದ್ದರೆ ಸಾಂಬಾರು ಕೂಡ ಇದ್ದರೆ ಕೂಡ ಚೆನ್ನಾಗಿರುತ್ತೆ. ತರಕಾರಿ ಸಾಂಬಾರು ಯಾವುದಾದ್ರೂ ಪರವಾಗಿಲ್ಲ. ಕೆಲವರು ರಾಗಿನ ಅಷ್ಟೊಂದು ಇಷ್ಟಪಡಲ್ಲ, ಆದರೆ ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ರಾಗಿ ಮುದ್ದೆ, ರಾಗಿ ರೊಟ್ಟಿ. ಮೊದಲೆಲ್ಲ ನಾನು ಕೂಡ ರಾಗಿನ ಅಷ್ಟೊಂದೇನು ಇಷ್ಟಪಡ್ತಿರಲಿಲ್ಲ, ಆದರೆ ಹೆಲ್ತ್ ವೈಸ್ ಯೋಚನೆ ಮಾಡೋದಾದರೆ ರಾಗಿ ತುಂಬ ಒಳ್ಳೆಯದು ಹೆಲ್ತಿಗೆ. ನನಗೆ ರಾಗಿ ದೋಸೆ ಅಷ್ಟೊಂದು ಇಷ್ಟ ಆಗಲ್ಲ, ಅದು ಮೆತ್ತಗೆ ಇರುತ್ತಲ್ಲ. ಸೊ ಹಾಗಾಗಿ ನಾನು ರಾಗಿ ದೋಸೆ ಏನು ಮಾಡೋಕ್ಕೋಗಲ್ಲ. ನಾನು ಯಾವಾಗಲೂ ರಾಗಿ ರೊಟ್ಟಿನೇ ಮಾಡೋದು. ಅದು ಬಿಟ್ಟರೆ ರಾಗಿನ ಸ್ವಲ್ಪ ಹಿಟ್ಟನ್ನು ನೀರಲ್ಲಿ ಕಲಿಸ್ಬಿಟ್ಟು ಅದನ್ನು ಕುದಿಸ್ಬಿಟ್ಟು ಕುಡಿತೀನಿ. ಅದು ಚೆನ್ನಾಗಿರುತ್ತೆ, ಅದು ಹೆಲ್ತಿಗೆ ಒಳ್ಳೆಯದು. ಈ ಬಾಡಿಲಿರುವ ಹೀಟನ್ನು ಸ್ವಲ್ಪ ಕಡಿಮೆ ಮಾಡುತ್ತೆ. ನಾನು ಡೈರೆಕ್ಟಾಗಿ ತವಾದ ಮೇಲೇ ರೊಟ್ಟಿನ ತಟ್ಕೋತಾ ಇದ್ದೀನಿ. ತುಂಬ ತೆಳು ಬೇಕು ಅನ್ನೋರು ಪ್ಲಾಸ್ಟಿಕ್ ಶೀಟ್ ಮೇಲೆ ಕೂಡ ರಾಗಿ ರೊಟ್ಟಿನ ತಟ್ಕೊಂಡ್ಬಿಟ್ಟು ಅದನ್ನು ತವಾದ ಮೇಲೆ ಹಾಕ್ಕೋಬೋದು. ಅದು ಇನ್ನೂ ತೆಳುವಾಗಿ ಚೆನ್ನಾಗಿ ಬರುತ್ತೆ. ಉದ್ದೇನೂ ನೆನೆಸಿಲ್ಲ ಅಥವಾ ಅಕ್ಕಿ ಏನು ನೆನೆ ಹಾಕಲಿಲ್ಲ ಅಂತ ಹೇಳಿದ್ರೆ ದೋಸೆ ಮಾಡ್ಕೊಳ್ಳೋಕ್ಕೆ ಅಥವಾ ಇಡ್ಲಿ ಮಾಡ್ಕೊಳ್ಳೋಕ್ಕೆ, ಅಥವಾ ಇಡ್ಲಿ ಅಥವಾ ದೋಸೆ ತಿಂದು ಬೇಜಾರಾಗಿದ್ದರೆ ಇಂಥ ತಿಂಡಿ ಮಾಡಿಕೊಂಡ್ರೆ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಬೆಳಗಿನ ತಿಂಡಿಗೆ ಒಂದು 10 ನಿಮಿಷದಲ್ಲೆಲ್ಲ ತಿಂಡಿ ರೆಡಿಯಾಗಿ ಹೋಗುತ್ತೆ. ಇದ್ರ ಜೊತೆ ಕಾಯಿ ಚಟ್ನಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಹೇಳಿದಾಗೆ ನನಗೆ ಮೊದಲೆಲ್ಲ ರಾಗಿ ಅಷ್ಟೊಂದೇನು ಇಷ್ಟ ಆಗ್ತಿರಲಿಲ್ಲ. ಹೆಲ್ತ್ ವೈಸ್ ರಾಗಿ ಒಳ್ಳೆಯದು ಅಂತ ಹೇಳಿದ್ರು, ಹಾಗಾಗಿ ರಾಗಿನ ನಾನು ಜಾಸ್ತಿ ಉಪಯೋಗ ಮಾಡ್ತಾಯಿದ್ದೀನಿ. ನಮ್ಮ ಕಡೆ ಎಲ್ಲ ನಾವು ಜಾಸ್ತಿ ಅನ್ನನೇ ಯೂಸ್ ಮಾಡೋದು, ಹಾಗಾಗಿ ರಾಗಿ ಮುದ್ದೆ ತಿನ್ನೋದು ಅದೆಲ್ಲ ನಮ್ಗೆ ಅಷ್ಟೊಂದೇನು ಗೊತ್ತಿಲ್ಲ. ನಾನು ಈಗಲೂ ಕೂಡ ಮುದ್ದೆ ಏನೂ ತಿನ್ನಲ್ಲ, ಆದರೆ ರಾಗಿ ರೊಟ್ಟಿ ಹಾಗೆ ರಾಗಿನ ಸ್ವಲ್ಪ ನೀರು ಹಾಕಿ ಕುದಿಸ್ಬಿಟ್ಟು ಅದನ್ನು ಕುಡಿಯೋ ಅಭ್ಯಾಸ ಇದೆ ನನಗೆ. ಇದು ಸ್ವಲ್ಪ ಮೇಲ್ಗಡೆ ಡ್ರೈ ಆಗಬಾರ್ದು ಅಂತ ಹೇಳಿದ್ರೆ ಅದು ಕೆಲವರಿಗೆ ಇಷ್ಟ ಆಗಲ್ಲ, ಹಾಗಾಗಿ ನೀರು ಬೇಕಾದರೂ ಹಾಕ್ಕೊಂಡು ಇದು ಮಾಡ್ಬೋದು. ನಾನಿಲ್ಲಿ ಎಣ್ಣೆನ ಬ್ರಷಲ್ಲಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಈ ನೀರು ಮತ್ತು ಎಣ್ಣೆ ಯಾಕೆ ಹಾಕೋದು ಅಂದರೆ ಅದು ಸ್ವಲ್ಪ ರೊಟ್ಟಿ ಮೇಲ್ಗಡೆಯಿಂದ ಸ್ವಲ್ಪ ಗಟ್ಟಿ ಆಗಬಾರ್ದು, ಹಾಗೆ ಸ್ವಲ್ಪ ಒಣಗೋಗಬಾರ್ದು ಅಂತ. ರಾಗಿ ಐಟಮ್ ಏನಾದರೂ ತಿಂದರೆ ಜಾಸ್ತಿ ಹೊತ್ತು ಹಸಿವೆ ಏನೂ ಆಗಲ್ಲ, ಮತ್ತು ಕೆಲಸ ಮಾಡೋದಕ್ಕೂ ಕೂಡ ಎನರ್ಜಿ ಇರುತ್ತೆ ಅಂತ ಹೇಳ್ತಾರೆ. ಅನ್ನದಲ್ಲಿ ಅಷ್ಟೊಂದೇನು ಬೇಗ ಕರ್ಗೋಗ್ಬಿಡುತ್ತೆ ಅನ್ನ. ಇದು ರಾಗಿ ರೊಟ್ಟಿ ಮುದ್ದೆ ಎಲ್ಲ ಆದರೆ ತುಂಬ ಹೊತ್ತು ಇರುತ್ತೆ ಅಂತ. ರೊಟ್ಟಿ ರೆಡಿ ಆಯಿತು, ಅದ್ರ ಜೊತೆ ಸಾಂಬಾರು ಮಾಡಿದ್ದೀನಿ.
ತಿಂಡಿ ಎಲ್ಲ ತಿಂದಾದಮೇಲೆ ನಾನು ಬೇರೆ ಏನೂ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ನಾನು ಸೀದಾ ಮಲ್ಲೇಶ್ವರಂಗೆ ಬರೋದಿತ್ತು. ಹಾಗಾಗಿ ಸ್ವಲ್ಪ ಡ್ರೆಸ್ ಎಲ್ಲ ಬೇಕಾಗಿತ್ತು, ತೊಗೊಂಬರೋಣ ಅಂತ ಮಲ್ಲೇಶ್ವರಂಗೆ ಬಂದಿದ್ದೀನಿ. ನಾನು ಹೋಗಿರೋದು ಹಬ್ಬದ್ದು ಹಿಂದಿನ ದಿನ ಅಂತ ಅನ್ಕೋತೀನಿ. ಗೌರಿ ಹಬ್ಬದ ಹಿಂದಿನ ದಿನ ಹೋಗಿದ್ದೆ. ತುಂಬ ಅಂದರೆ ತುಂಬ ರಶ್ ಇತ್ತು. ನಾನು ಫಸ್ಟ್ ಟೈಮ್ ಈ ಥರ ಹಬ್ಬದ ಹಿಂದಿನ ದಿನ ಹೋಗಿರೋದು. ಸಾಮಾನ್ಯವಾಗಿ ನಾನು ಹಬ್ಬದ ಹಿಂದಿನ ದಿನ ಎಲ್ಲೂ ಕೂಡ ಶಾಪಿಂಗ್ ಮಾಡೋಕ್ಕೆ ನಾನು ಹೋಗಲ್ಲ ನಾನು. ಒಂದು 4-5 ದಿನ ಹಿಂದೆಯೇ ಹೋಗಿ ಎಲ್ಲ ಐಟಮನ್ನ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಬಂದು ಇಟ್ಕೊತಿದ್ದೆ. ಈ ಪ್ಯಾಂಟ್ ಚೆನ್ನಾಗಿದೆ ಅಲ್ವಾ ಅಂತ ನೋಡ್ತಾ ಇದ್ದೀನಿ ನಾನು. ಇದೊಂದು ಸ್ವಲ್ಪ ಡಿಸೈನ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು, ಹಾಗಾಗಿ ನೋಡ್ತಾ ಇದ್ದೀನಿ. ಹಬ್ಬಕ್ಕೆ ಅಂತ ಬಟ್ಟೆ ತರೋಕ್ಕೇನು ಹೋಗಿದ್ದಲ್ಲ, ಯಾಕೆಂದರೆ ನಾವು ಈ ಹಬ್ಬಕ್ಕೆಲ್ಲ ಬಟ್ಟೆ ಎಲ್ಲ ತೊಗೊಳಲ್ಲ. ನಮ್ಮದು ಮೇನ್ ಹಬ್ಬ ದೀಪಾವಳಿ. ನಾವು ದೀಪಾವಳಿಗೇ ಬಟ್ಟೆ ತೊಗೊಳ್ಳೋದು ಯಾವಾಗ್ಲೂ. ಡೈಲಿ ವೇರಿಗೆ ಬೇಕಾಗಿತ್ತು, ಹಾಗಾಗಿ ತೊಗೊಂಬರೋಣ ಅಂತ ಹೋಗಿದ್ದಷ್ಟೇ. ನಿಮಗೂ ಕಾಣಿಸ್ತಾ ಇರ್ಬೋದು, ಆ ಪ್ಯಾಂಟಿನ ಡಿಸೈನ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ನಾನು ಲೆಂತೆಲ್ಲ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ. ನಾನು ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತ ನಿಮಗೆ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಇಲ್ಲಿ ಲೆಗ್ಗಿಂಗ್ಸು, ಟಾಪ್ಸು, ಹಾಗೆ ಪ್ಲಾಜೋ ಸೆಟ್ಟು ಎಲ್ಲ ನೋಡ್ತಾ ಇರ್ಬೋದು ನೀವು. ಹೋಗೋಕ್ಕೆ ಕೂಡ ಕಷ್ಟಪಡಬೇಕು, ಆ ಥರ ಇದೆ ಜನ, ಕ್ರೌಡು. ಪರ್ಚೇಸ್ ಮಾಡೋರು ಎಲ್ಲ ಅಲ್ಲಲ್ಲೇ ನಿಂತ್ಕೊಂಡು ಆಚೆ ಈಚೆ ಪಾಸ್ ಆಗೋಕ್ಕೆ ಕೂಡ ಕಷ್ಟ ಆಗ್ತಿತ್ತು. ಹಬ್ಬದ ಹಿಂದಿನ ದಿನ ಅಥವಾ ಹಬ್ಬಕ್ಕೆ ಇನ್ನು 2 ದಿನ ಬ್ಯಾಲೆನ್ಸ್ ಇದೆ ಅಂತ ಹೇಳಬೇಕಾದ್ರೆ ಶಾಪಿಂಗೆಲ್ಲ ಹೋಗಬಾರ್ದು ಅಂತ ಅನ್ನಿಸ್ತು. ಅಲ್ಲಿ ಕರೆಕ್ಟಾಗಿ ಏನು ನೋಡಿ ಎಲ್ಲ ತೊಗೊಳೋದಕ್ಕೆ ಆಗಲ್ಲ. ಪೇಷನ್ಸಿಂದ ಬಟ್ಟೆನೆಲ್ಲ ತೊಗೋಬೇಕಾದ್ರೆ ಪೇಷನ್ಸಿಂದ ಎಲ್ಲ ಚೆಕ್ ಮಾಡಿಬಿಟ್ಟು ಎಲ್ಲ ತೊಗೋಬೇಕಲ್ಲ, ಹಾಗಾಗಿ ಹಬ್ಬದ ಮೊದಲಿನ ದಿನ ಅಥವಾ ಅದರ ಹಿಂದಿನ ದಿನ ಎಲ್ಲ ಹೋಗಬಾರ್ದು. ಫಸ್ಟ್ ಎಕ್ಸ್ಪೀರಿಯನ್ಸ್ ಆಯಿತು ನನಗೆ. ಅಲ್ಲೆಲ್ಲ ನೋಡ್ತಾ ತಿರುಗಾಡ್ತಾ ತುಂಬಾ ಅಂದರೆ ಕತ್ತಲೆ ಆಗ್ತಾ ಆಯಿತು. ಇವಾಗ ಬೆಳಕಿದೆ, ಆದರೆ ಬೆಳಕಿದ್ದಾಗಲೇ ಬಟ್ಟೆ ಅದೆಲ್ಲ ತೊಗೋಬೇಕು, ಯಾಕೆಂದರೆ ನೋಡಿ ಎಲ್ಲ ತೊಗೊಳೋದಕ್ಕೆ ಈಸಿ ಆಗುತ್ತೆ. ಎಲ್ಲಿ ನೋಡಿದ್ರು ಜನ ಇದ್ದರು, ಹಾಗಾಗಿ ಎಲ್ಲಿ ತೊಗೊಳ್ಳೋದು ಏನು ಮಾಡೋದು ಅಂತ ಗೊತ್ತಾಗದೆ ಸುಮ್ಮನೆ ನಾವು ಹೋಗ್ತಾನೇ ಇದ್ವಿ. ಎಲ್ಲಿ ಫ್ರೀಯಾಗಿದ್ದಾರೆ, ಖಾಲಿ ಇದೆ, ಅಲ್ಲಿ ಹೋಗಿ ನೋಡೋಣ ಸ್ವಲ್ಪ ಅಂತ. ಹಬ್ಬದ ಖರೀದಿನೇ ತುಂಬ ಜೋರಾಗಿತ್ತು. ಈ ಐಟಮನ್ನು ತೊಗೊಳ್ಳೋರು, ಫ್ರೂಟ್ಸ್ ತೊಗೊಳ್ಳೋರು, ಆಮೇಲೆ ಗಣಪತಿನ ಕೂರಿಸೋದಕ್ಕೆ ಗಣಪತಿನ ತೊಗೊಳ್ಳೋರು. ಹೂವು ಕೂಡ ತುಂಬ ಕಾಸ್ಟ್ಲಿ ಆಗೋಗಿತ್ತು. ಇದು ಗಣಪತಿ ಹಬ್ಬ ಬಂದಿರೋದ್ರಿಂದ ಗಣಪತಿ ಖರೀದಿ ಕೂಡ ತುಂಬ ಜೋರಾಗೇ ಇತ್ತು. ಅಲ್ಲಲ್ಲಿ ಗಣಪತಿ ಮಾಡಿಟ್ಟಿರೋದು ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂದರೆ, ಈ ಚಿಕ್ಕ ಚಿಕ್ಕ ಗಣಪತಿ ಎಷ್ಟು ಚೆನ್ನಾಗಿದೆ ನೋಡಿ. ಗೌರಿ ಗಣಪತಿ ಎಲ್ಲೂ ಏನೂ ಪರ್ಚೇಸ್ ಮಾಡ್ಕೊಳ್ಳೋಕೆ ಹೋಗಿಲ್ಲ, ಸುಮ್ಮನೆ ಹೀಗೆ ತುಂಬ ಜನ ಇದ್ರಲ್ವ, ಎಲ್ಲಿ ಖಾಲಿಯಾಗಿದೆ ಅಂತ ಹುಡ್ಕೊತಾ ಸೀದಾ ಹಾಗೆ ಮುಂದೆ ಬರ್ತಾ ಇದ್ವಿ. ಎಲ್ಲಿ ಹೋಗೋದು ಅಂತ ಒಂದು 5 ನಿಮಿಷ ನಿಂತ್ಕೊಂಡು ಯೋಚನೆ ಮಾಡ್ತಾಯಿದ್ದೀನಿ, ಯಾವ ಕಡೆ ಹೋಗೋದು, ಎಲ್ಲಿ ತೊಗೊಳ್ಳೋದು ಬಟ್ಟೆನ ಅಂತ. ಗಣಪತಿ ಹಬ್ಬ ಬಂದಿರೋದ್ರಿಂದ ಆದರೆ ಗಣಪತಿ ಕೂರಿಸೋದಕ್ಕೆ ಹಿಂದ್ಗಡೆ ಎಲ್ಲ ಡೆಕೋರೇಷನ್ ಬೇಕಾಗಿರುತ್ತೆ ಅಲ್ವಾ, ಅದಕ್ಕಾಗಿ ಡೆಕೋರೇಷನಿಂದು ಹೂವು ಕೂಡ ತುಂಬ ತುಂಬ ಬಂದಿತ್ತು, ಹಾಗೆ ತುಂಬ ಚೆನ್ನಾಗಿ ಕೂಡ ಇತ್ತು.
ಗಣಪತಿ ಅಲಂಕಾರಕ್ಕಾಗಿ ಈ ಬಾಳೆದಿಂಡಿಂದ ಅವರು ಹೂವನ್ನು ಮಾಡ್ತಾಯಿದ್ರು. ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರಲ್ವ. ಕ್ರಿಯೇಟಿವಿಟಿ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಾವು ಹೆಣ್ಮಕ್ಳು ಹೇಗೆ ಅಂತ ಹೇಳಿದ್ರೆ ತೊಗೋತೀವೋ ಇಲ್ಲವೋ ಗೊತ್ತಿಲ್ಲ, ಎಲ್ಲ ಮಾತ್ರ ನೋಡಬೇಕು ಅನ್ನೋ ಆಸೆ ನಮಗೆ. ಈ ನೆಕ್ಲೆಸ್ ಸೆಟ್ಟೆಲ್ಲ ತುಂಬ ಚೆನ್ನಾಗಿತ್ತು, ಹಾಗಾಗಿ ಅದನ್ನೇ ನೋಡ್ಕೊತ ನಿಂತಿದ್ದೆ ನಾನು. ಆ ಬಳೆನೆಲ್ಲ ಎಷ್ಟು ಚೆನ್ನಾಗಿ ಜೋಡಿಸಿದ್ರಲ್ವ ಅಲ್ಲಿ, ತುಂಬ ಚೆನ್ನಾಗಿ ಸೆಟ್ ಥರ ಮಾಡಿ ಇಟ್ಟಿದ್ರು. ಫ್ರೂಟ್ಸು ಜಾಸ್ತಿ ಬಂದಿರಲಿಲ್ಲ, ಒಂದು 2 ಕಡೆ ಅಷ್ಟೇ ನಾನು ನೋಡಿದೆ, ಜಾಸ್ತಿ ಏನೂ ಇರಲಿಲ್ಲ. ಬಟ್ಟೆಗಳು ತುಂಬ ಇತ್ತು, ತುಂಬ ಚೆನ್ನಾಗಿ ಕೂಡ ಇತ್ತು. ಈ ಜನಗಳೇ ಇರೋದರಿಂದ ನನಗೆ ಎಲ್ಲಿ ತೊಗೊಳ್ಳೋದು, ಎಲ್ಲಿ ನಿಂತ್ಕೊಂಡು ಫ್ರೀಯಾಗಿ ನೋಡ್ಕೊಂಡು ತೊಗೊಳ್ಳೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಗಣಪತಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಪೇಂಟ್ ಮಾಡಿರೋ ಗಣಪತಿನಾದರೂ ತುಂಬ ಚೆನ್ನಾಗಿದೆ, ಅಥವಾ ಪೇಂಟ್ ಮಾಡದೇ ಇರೋ ಗಣಪತಿ ಕೂಡ ತುಂಬ ಚೆನ್ನಾಗಿದೆ. ಪೇಂಟ್ ಮಾಡದೇ ಇರೋ ಗಣಪತಿ ನನಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ಇಲ್ಲಿ ಲೆಗಿಂಗ್ಸು, ಶಾಲ್ಸು, ಆಮೇಲೆ ಇಯರಿಂಗ್ಸು ಎಲ್ಲ ಇತ್ತು. ಇಯರಿಂಗ್ಸ್ ತೊಗೊಳ್ಳೋಣ ಅಂತ ಯೋಚನೆ ಮಾಡಿದೆ, ಆದರೆ ಬಟ್ಟೆನೇ ತೊಗೊಂಡಿರಲಿಲ್ಲ. ಇನ್ನು ಅದಕ್ಕೇನು ಇಯರಿಂಗ್ಸ್ ತೊಗೊಳ್ಳೋಣ ಅಂತ ಆಮೇಲೆ ಸುಮ್ಮನೆ ಅದೊಂದು ಕ್ಲಿಪ್ಪಿಂಗ್ ತೊಗೊಂಡು ಮುಂದೆ ಹೋದೆ. ಚೆನ್ನಾಗಿತ್ತು. ಟ್ರೆಡಿಷ್ನಲ್ ಆಗಿ ಹಾಕೋರಿಗೂ ಜುಮ್ಕಾಸ್ ಎಲ್ಲ ಇತ್ತು, ಹಾಗೆ ವೆಸ್ಟರ್ನ್ ಟೈಪ್ ಹಾಕೋರಿಗೆ ಕೂಡ ಚೆನ್ನಾಗಿತ್ತು ಇಯರಿಂಗ್. ಇದೆಲ್ಲ ಟಾಪ್ಸ್ ಆಗಿತ್ತು, 250 ರುಪೀಸ್ದು. ನನಗೆ ಫುಲ್ಲು ಸೆಟ್ ಬೇಕಾಗಿತ್ತು, ಅದನ್ನೇ ನಾನು ಹುಡುಕ್ತಾ ಇದ್ದೆ. ಅಲ್ಲಿ ಬರೀ ಕುರ್ತಾಗೆ 3 ಪೀಸ್ಗೆ 500 ರುಪೀಸ್ ಅಂತ ಹಾಕಿದರು. ನಾನು ಹೇಳ್ದಾಗೆ ನನಗೆ ಫುಲ್ಲು ಸೆಟ್ ಬೇಕಾಗಿತ್ತು, ದುಪ್ಪಟ್ಟ, ಕುರ್ತಿ ಹಾಗೆ ಪ್ಯಾಂಟ್. ಹುಡುಕಿದೆ, ನನಗೇನೋ ಅಷ್ಟೊಂದೇನೂ ಇಷ್ಟ ಆಗಲಿಲ್ಲ. ಮತ್ತು ನನಗೆ ಇಷ್ಟ ಆದ ಕಡೆ ತುಂಬ ಕ್ರೌಡ್ ಇತ್ತು, ಅಲ್ಲಿ ನಿಂತ್ಕೊಂಡು ಪೇಷನ್ಸಿಂದ ತೊಗೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಹಾಗೆ ಅದನ್ನೇ ಎಲ್ಲಿ ಮುಂದೆ ಸಿಗ್ಬೋದು ಅಂತ ಅಂದ್ಕೊಂಡು ಮುಂದೆ ಬರ್ತಾನೇ ಇದ್ದೆ. ಆಕ್ಸಿಡೈಸ್ ಜ್ಯುವೆಲ್ರಿ ಇದು. ನನಗೆ ಮೊದಲೆಲ್ಲ ನಾನು ಆಕ್ಸಿಡೈಸ್ ಜ್ಯುವೆಲ್ರಿನ ಅಷ್ಟೊಂದೇನು ತೊಗೋತಿರ್ಲಿಲ್ಲ, ಹಾಗೆ ನನಗೇನು ಅಷ್ಟೊಂದು ಇಂಟ್ರೆಸ್ಟ್ ಏನು ಇರಲಿಲ್ಲ ಅದ್ರ ಬಗ್ಗೆ. ಇವಾಗ ಆಕ್ಸಿಡೈಸ್ ಜ್ಯುವೆಲ್ರಿ ಅಂದರೆ ಅದು ಕೆಲವು ಸೀರೆಗೆಲ್ಲ, ಕಾಟನ್ ಆ ಥರ ಸೀರೆಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಕಾಂಟ್ರಾಸ್ಟ್ ಕಲರ್ ಟೈಪ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಇಲ್ಲಿ ಸ್ವಲ್ಪ ಫ್ರೀ ಆಗಿತ್ತು, ಹಾಗೆ ಅನಾರ್ಕಲಿ ಟೈಪು ಕುರ್ತಿ ಮೇಲ್ಗಡೆ ರೋವಲ್ಲಿತ್ತಲ್ಲ, ಅದು ಅನಾರ್ಕಲಿ ಟೈಪ್ ಕುರ್ತೀಸು. ನನಗೆ ಲಾಸ್ಟಲ್ಲಿ ಆರೆಂಜ್ ಕಲರ್ ಒಂದು ಕುರ್ತಿ ನೋಡಿದೆ, ನನಗೆ ಅದು ಇಷ್ಟ ಆಯಿತು. ಬಟ್ಟೆ ಎಲ್ಲ ಓಕೆ ಅಂತ ಅನ್ನಿಸ್ತು, ಆದರೆ ಅದು ಬರೀ ಕುರ್ತಿನಿಗೆ, ಅದು ಅನಾರ್ಕಲಿ ಟೈಪ್ ಕುರ್ತಿಗೆ 750 ಎಷ್ಟು ಹೇಳಿದ್ರು, ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ನನಗೆ. ಸೊ ಹಾಗಾಗಿ ಅದನ್ನು ನೋಡಿದೆ, ಮತ್ತು ಬೇಡ ಅಂತ ಇಟ್ಬಿಟ್ಟು ಮುಂದೆ ಹೋದೆ ನಾನು. ಹೀಗೆ ಎಲ್ಲಿ ಫ್ರೀ ಇದೆ ಅಂತ ಹುಡ್ಕೊತಾ ಬರ್ತಾ ಕತ್ಲಾಗ್ತಾ ಬರ್ತಾಯಿದೆ. ಏನು ಬಟ್ಟೆ ಕೂಡ ಏನೂ ತೊಗೊಂಡಿಲ್ಲ. ಇದೊಂದು ಕುರ್ತಿ ತುಂಬ ಇಷ್ಟ ಆಯಿತು, ಆರೆಂಜ್ ಕಲರ್, ಅದು ತುಂಬಾ ಇಷ್ಟ ಆಗಿತ್ತು. ಆದರೆ 750 ಅಮೌಂಟ್ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು, ಹಾಗಾಗಿ ಅದನ್ನು ವಾಪಸ್ ಕೊಟ್ಬಿಟ್ಟು ಮುಂದೆ ಹೋಗ್ತಾಯಿದ್ದೀನಿ. ಎಲ್ಲ ಟೈಪ್ಸ್ ಆಫ್ ಕುರ್ತೀಸು ಕೂಡ ಬಂದಿತ್ತು, ಶಾರ್ಟ್ ಕುರ್ತಿ ಎಲ್ಲ, ಜೀನ್ಸ್ ಮೇಲ್ಗಡೆ ಹಾಕುವಂಥ ಕುರ್ತೀಸ್ ಕೂಡ.
ಇಲ್ಲಿ ನೀವು ನೋಡ್ತಾ ಇರೋವಂಥದ್ದು ಪ್ಯಾಂಟ್ಸು 200 ರುಪೀಸ್ಗೆ ಒನ್ ಪೀಸ್ ಅಂತ. ಇಲ್ಲೆಲ್ಲ ಟೀ ಶರ್ಟ್ಸ್ ಎಲ್ಲ ಹಾಕಿದರು. ಕೆಲವರೆಲ್ಲ ಫಿಕ್ಸ್ಡ್ ಅಂತ ರೇಟನ್ನು ಮೆನ್ಷನ್ ಮಾಡಿದರು. ನಾನು ಆವಾಗ ನೋಡಿದ್ನಲ್ಲ ಕುರ್ತಿ, ಅದಕ್ಕೆ ರೇಟ್ ಏನು ಫಿಕ್ಸ್ ಇರಲಿಲ್ಲ. ಕೆಲವರು ಈ ಥರನೇ ರೇಟೆಲ್ಲ ಫಿಕ್ಸ್ ಈ ಥರ ಇಷ್ಟು ಅಂತ ಹಾಕಿದರು. ಮತ್ತು ಹಬ್ಬಕ್ಕೆ ಗಣಪತಿ ಮುಂದೆ ಇಡೋದಕ್ಕೆ ತಿಂಡಿಗಳೆಲ್ಲ ಬಂದಿತ್ತು. ಕೆಲವರಿಗೆ ಟೈಮ್ ಇರಲ್ಲ ಮಾಡೋದಕ್ಕೆ ಮನೆಯಲ್ಲಿ, ಹಾಗಾಗಿ ಕರ್ಜಿಕಾಯಿ, ಲಡ್ಡು, ಪೂರಿ ಉಂಡೆ ಎಲ್ಲ ಕೂಡ ಬಂದಿತ್ತು. ಇಂಥ ಐಟಮ್ ಇಲ್ಲ ಅಂತ ಹೇಳುವಾಗೇ ಇಲ್ಲ. ಸ್ವೆಟ್ರಿಂದ ಹಿಡಿದು ಛತ್ರಿಯಿಂದ ಹಿಡಿದು ಎಲ್ಲ ಕೂಡ ಇತ್ತು. ಮಕ್ಕಳು ಬಟ್ಟೆ, ಈ ಫ್ರಾಕ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಇವಾಗಿನ ಲೇಟೆಸ್ಟ್ ಟ್ರೆಂಡ್ ಈ ಏನಂತ ಹೇಳ್ತಾರೆ, ನೆಕ್ ಪೀಸ್ ಅಥವಾ ಹಾರ ಆಗಿರ್ಬೋದು, ಅದು ತುಂಬ ಚೆನ್ನಾಗಿತ್ತು. ಅಂಗಡಿ ಒಳಗಡೆ ಏನೂ ಹೋಗಲಿಲ್ಲ, ಹೊರಗಡೆಯಿಂದ ನೋಡ್ತಾ ಇದ್ದೀನಿ ಅಷ್ಟೇ. ಬ್ಯಾಗ್ಸ್ ಕೂಡ ತುಂಬ ಚೆನ್ನಾಗಿರೋ ಬ್ಯಾಗೆಲ್ಲ ಇತ್ತು, ಅಂದರೆ ಸ್ಟೈಲಾಗಿತ್ತು ಬ್ಯಾಗೆಲ್ಲ. ಹಾಗೆ ಇಲ್ಲಿ ಪ್ಯಾಂಟ್ಸ್ ಕೂಡ ತುಂಬ ಚೆನ್ನಾಗಿತ್ತು, ಡಿಸೈನ್ ಆಗಿತ್ತು ಪ್ಯಾಂಟ್ ಕೂಡ. ನನಗೆ ಸೆಟ್ ಬೇಕಾಗಿರೋದ್ರಿಂದ ನಾನು ಅದ್ರ ಬಗ್ಗೆ ಜಾಸ್ತಿ ಏನು ನೋಡೋಕ್ಕೆ ಹೋಗಲಿಲ್ಲ ಅಲ್ಲಿ. ಹಾಗೆ ಮುಂದೆ ಹೋಗ್ತಾ ಎಲ್ಲಿ ಕುರ್ತೀಸ್ ಎಲ್ಲ ಹಾಕಿದ್ದಾರೆ ಅಂತ ಅದನ್ನು ಹುಡುಕ್ತಾ ಇದ್ದೆ ನಾನು. ಹಾಗೆ ಮುಂದೆ ಹೋಗ್ತಾ ಅಲ್ಲಿ ಕಾಫಿ ಶಾಪ್ ಅನಿಸುತ್ತೆ, ತುಂಬ ಚೆನ್ನಾಗಿ ಪರಿಮಳ ಬರ್ತಾಯಿತ್ತು. ಆದರೆ ನಾನು ಕಾಫಿ ಕುಡಿಯಲ್ಲ, ಹಾಗಾಗಿ ಅದು ಅಷ್ಟೊಂದು ಏನು ಇಂಟ್ರೆಸ್ಟ್ ಅಂತ ಅನ್ನಿಸ್ಲಿಲ್ಲ ನನಗೆ. ಇದು ಡ್ರೆಸ್ ಮ್ಯಾಚಿಂಗ್ ಇಯರಿಂಗ್ಸ್ ಅಂತ ಅನ್ಕೋತೀನಿ ನಾನು. ತುಂಬ ಚೆನ್ನಾಗಿತ್ತು. ಇಲ್ಲಿ ಕಮಲದ ಹೂವು ಎಷ್ಟು ಚೆನ್ನಾಗಿದೆ, ಕಲರ್ ಕೂಡ ತುಂಬ ಚೆನ್ನಾಗಿದೆ, ಲೈಟ್ ಪಿಂಕ್. ಈ ಕಲರ್ ತುಂಬ ಚೆನ್ನಾಗಿತ್ತು ಗೌನ್ದು. ಗೌನ್ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ಹಾಕಿರುವಂಥ ಲೆಹಂಗಾ ಕೂಡ ಬಾಟಲ್ ಗ್ರೀನ್, ಡಿಸೈನ್ ಕೂಡ ತುಂಬ ಚೆನ್ನಾಗಿತ್ತದು. ಈ ಐಟಮ್ಗಳನ್ನೆಲ್ಲ ನೋಡ್ತಾ ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ, ಆಗಲೇ ಕತ್ಲೆ ಆಗಿತ್ತು. ಇನ್ನೂ ಕೂಡ ಬೇಕಾಗಿರೋ ಐಟಮ್ ಇನ್ನೂ ತೊಗೊಂಡಿರಲಿಲ್ಲ, ಹಾಗಾಗಿ ಬೇಗ ಹೋಗಿ ತೊಗೊಂಡು ಮನೆಗೆ ಹೋಗೋಣ ಅಂತ. ಇಲ್ಲಿ ಪ್ಲಾಜೋ ಸೆಟ್ಟು 3 ಪೀಸ್ಗೆ 1000 ರುಪೀಸ್ ಅಂತ ಹಾಕಿದರು, ಅಂದರೆ ಒಂದು ಸೆಟ್ ತೊಗೊಂಡ್ರೆ 350 ರುಪೀಸ್ ಅಂತ. ಅದರಲ್ಲಿ ಕುರ್ತಿ ಮತ್ತು ಪ್ಯಾಂಟ್ ಮಾತ್ರ ಬರುತ್ತೆ. ಇಲ್ಲಿ ಗಣಪತಿನ ಎಷ್ಟು ಚೆನ್ನಾಗಿ ಮಾಡಿದ್ರಲ್ಲ, ಎಷ್ಟು ಗಣಪತಿ ಇತ್ತಲ್ಲ. ಆ ಪೇಟ ಹಾಕಿರೋ ಗಣಪತಿ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಎಷ್ಟೊಂದು ಗಣಪತಿ ಮಾಡಿಟ್ಟಿದ್ರು ಅಂದರೆ
ತುಂಬ ಚೆನ್ನಾಗಿತ್ತು ಗಣಪತಿ. ಅದಕ್ಕೆ ಮುಂದೆನೇ ಹೋಗ್ತಾ ಇರಲಿಲ್ಲ, ನಾನು ಅಲ್ಲೇ ನಿಂತ್ಕೊಂಡಿದ್ದೆ. ಇದು ಯಾವುದಕ್ಕೂ ಕೂಡ ಪೇಂಟ್ ಆಗಿರಲಿಲ್ಲ, ಪೇಂಟ್ ಮಾಡ್ದೇ ಇಷ್ಟು ಚೆನ್ನಾಗಿತ್ತು ಇದು. ಹಬ್ಬಕ್ಕೆ ಏನೇನು ಬೇಕೋ ಅದನ್ನು ಪರ್ಚೇಸ್ ಮಾಡೋರು ಮಾತ್ರ ಹಬ್ಬದ ಹಿಂದಿನ ದಿನ ಬರ್ಬೋದು. ಆದರೆ ಬೇರೆಲ್ಲ ಪರ್ಚೇಸ್ ಮಾಡೋರು ಹಬ್ಬ ಇಲ್ಲದೇ ಇರೋದನ್ನು ನೋಡ್ಬಿಟ್ಟು ಬರೋದು ಒಳ್ಳೆಯದು ಅಂತ ಅನಿಸುತ್ತೆ ನನಗೆ. ಕಾಮಾಗಿ ಪೇಷನ್ಸಿಂದ ಎಲ್ಲ ಚೆಕ್ ಮಾಡಿಬಿಟ್ಟು ತೊಗೋಬೋದು. ಚಪ್ಪಲಿ ಆಗಿರ್ಬೋದು, ಕುರ್ತಿ ಆಗಿರ್ಬೋದು, ಅಥವಾ ಬೇರೆ ಯಾವುದಾದ್ರೂ ಬಟ್ಟೆ ಆಗಿರ್ಬೋದು. ಹಬ್ಬಕ್ಕೋಸ್ಕರ ಮೆಹಂದಿ ಹಾಕ್ಕೊಳ್ಳೋರು ಕೂಡ ತುಂಬ ಜನ ಇದ್ದರು. ಇದು ಶೃಂಗಾರ ಹೂ. ಇದು ನಮ್ಮೂರಲ್ಲಿ ಜಾಸ್ತಿ ನಾವು ದೇವರಿಗೆ ಯೂಸ್ ಮಾಡುವಂಥದ್ದು. ಇಲ್ಲಿ ಸ್ವಲ್ಪ ರೇರಾಗಿ ಕಾಣಿಸ್ತು, ಹಾಗಾಗಿ ಅಲ್ಲೇ ನಿಂತ್ಕೊಂಡು ಅದರದ್ದು ಕ್ಲಿಪ್ಪಿಂಗ್ ತೊಗೊತಾ ಇದ್ದೀನಿ. ಹೀಗೆ ತಿರುಗ್ತಾ ಇದ್ದರೆ ಬೇಕಾಗಿರೋ ಐಟಮ್ ತೊಗೊಳಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಫೈನಲಿ ಒಂದು ಕಡೆ ಸ್ಟಾಪ್ ಮಾಡಿಬಿಟ್ಟು ತೊಗೋತಾ ಇದ್ದೀನಿ ಪ್ಲಾಜೋ ಸೆಟ್ಟನ್ನು. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಪ್ಲಾಜೋ ಸೆಟ್ಗೆ 350 ರುಪೀಸ್ ಅಂತ. ಏನೇನು ತೊಗೊಂಡೆ ಅಂತ ಮನೆಗೆ ಹೋಗಿ ತೋರಿಸ್ತೀನಿ. ಇವ್ರ ಹತ್ರ ಪ್ಲಾಜೋ ಸೆಟ್ ತುಂಬ ಚೆನ್ನಾಗಿದೆ ಇತ್ತು ಅಂತ ಅನ್ನಿಸ್ತು. ಎಕ್ಸೆಲಲ್ಲಿ ಅಷ್ಟೊಂದೇನು ಕಲರ್ ಕಾಂಬಿನೇಷನ್ ನನಗೇನು ಅಷ್ಟೊಂದು ಇಷ್ಟ ಆಗಿರಲಿಲ್ಲ, ಆದರೆ ಪರವಾಗಿಲ್ಲ. ಎಸ್, ಎಮ್ ಆ ಸೈಜಲ್ಲೆಲ್ಲ ತುಂಬ ಚೆನ್ನಾಗಿತ್ತು ಪ್ಲಾಜೋ ಸೆಟ್ಟೆಲ್ಲ. ಪ್ಯೂರ್ ಕಾಟನ್. ಮನೆಗೆ ವಾಪಸ್ ಬರ್ತಾ ಮತ್ತೆ ಅಲ್ಲಿ ಗಣಪತಿನೆಲ್ಲ ಮಾಡಿಟ್ಟಿದ್ರು. ಅದನ್ನು ಒಂದು ಕ್ಲಿಪ್ಪಿಂಗ್ ತೊಗೊತಾ ಇದ್ದೀನಿ. ಮಲ್ಲೇಶ್ವರಂಗೆ ಹೋಗಿ ಬಂದಾಯಿತು, ಶಾಪಿಂಗ್ ಮುಗಿಸಿ ಆಯಿತು. ಇವಾಗ ನಾನು ಏನೆಲ್ಲ ತೊಗೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇದು ಕುರ್ತಾ, ಇದು ಕಾಣಿಸ್ತಿರ್ಬೋದು ನಿಮಗೆ. ಕುರ್ತಾ ಇದು. ಅದ್ರ ಜೊತೆ ಪ್ಯಾಂಟು. ಕಾಟನ್ ಇದು. ವರ್ಕ್ ಮಾಡಿದ್ದಾರೆ, ಚೆನ್ನಾಗಿದೆ. ಮಧ್ಯೆ ಮಧ್ಯೆ ಮಿರರ್ ವರ್ಕ್ ಇದೆ. ಇದು 350 ಸೆಟ್. ದುಪಟ್ಟ ಒಂದು ಬರಲ್ಲ, ಪ್ಯಾಂಟ್ ಮತ್ತು ಕುರ್ತಾ ಬರುತ್ತೆ. ಇದು ಕೂಡ ಕುರ್ತಾ. $350 per ಸೆಟ್. ಸೆಟ್ಗೆ 350 ರುಪೀಸ್. ವರ್ತ್ ಅಂತ ಅನ್ನಿಸ್ತು, ಕಂಫರ್ಟ್ ಆಗಿರುತ್ತೆ ಅಂತ ಅಂದ್ಕೊಂಡು. ಇದು ಪ್ಯಾಂಟು. ಈ ಥರ ಪ್ಯಾಂಟ್ ನನ್ನ ಹತ್ರ ಇರಲಿಲ್ಲ, ಸೊ ಹಾಗಾಗಿ ಡಿಸೈನ್ ಚೆನ್ನಾಗಿದೆ ಅಂತ ಅನ್ನಿಸ್ತು, ಹಾಗಾಗಿ ಇದೊಂದು ಪ್ಯಾಂಟ್ ತೊಗೊಂಡೆ.
ಇದು ಕೂಡ ಪ್ಯಾಂಟ್, ಬೆಲ್ ಪ್ಯಾಂಟ್. ಇದು ಬೇರೆ ಥರ ಇದೆ ಬಟ್ಟೆ, ಚೆನ್ನಾಗಿದೆ ಅಂತ ಅನ್ನಿಸ್ತು, ಅದಕ್ಕೆ ತೊಗೊಂಡೆ. ಇದು ಕುರ್ತಿ ಏನೋ ತೊಗೊಳಕ್ಕೆ ಹೋಗಲಿಲ್ಲ, ಟೈಮ್ ಆಗಿತ್ತು, ಹಾಗಾಗಿ ಇನ್ನೊಂದು ಸರಿ ತೊಗೊಂಡ್ರೆ ಆಯಿತು ಅಂತ ಹಾಗೆ ಬಂದೆ. ಇದಿಷ್ಟು ನಾನು ತೊಗೊಂಡಿರೋದು. ಇಲ್ಲಿಗೆ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.